ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ದೇಶದ ಆಡಳಿತ ಚೆನ್ನಾಗಿರುತ್ತೆ? ಬಿಜೆಪಿ ಸರ್ಕಾರ ಬರ್ಬೇಕಂತ ಬಯಸ್ತಾರೆ. ಕರ್ನಾಟಕ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಆಡಳಿತ ನೋಡಿ ಬೇಸತ್ತು ಹೋಗ್ಬಿಟ್ಟಿದೀವಿ. ಕಾಂಗ್ರೆಸ್ಗೆ ಯಾಕೆ ಬೇಡ? ಕೆಲವೊಂದು ಜಾತೀಯತೆಗಳಿಗೆ ಅಷ್ಟೇ ಆಸ್ಪದನೆ ಕೊಡ್ತಾರೆ ಮೇಡಮ್. ಬಿಜೆಪಿ ಸರ್ಕಾರನೇ ಉತ್ತಮವಾಗಿ ಆಡಳಿತ, ಆಮೇಲೆ ನರೇಂದ್ರ ಮೋದಿ ಅವರು ಇದ್ರೆ ಸ್ವಲ್ಪ ಉತ್ತಮ ಅಂತ ಅನ್ಸುತ್ತೆ. ಆಡಳಿತ ಬೇಕಾದ್ರೆ ಎಲ್ಲ ಫ್ರೀ ಜನಕ್ಕೆ ಕೊಡೋದು ತಪ್ಪು. MP ಚುನಾವಣೆವರೆಗೂ ಅಷ್ಟೇ ನಡೆಯೋದು. ಆ ನಂತರ ಯಾವ ಯೋಜನೆಗಳು ಏನು ನಡೆಯೋದಿಲ್ಲ. ಅಕಸ್ಮಾತ್ ಮತ್ತೊಮ್ಮೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಒಂದು ರಾಮ ಮಂದಿರ ಮಾಡಿದ್ದಾರೆ, ಅವೆಲ್ಲ ನಿಲ್ಲಿಸ್ತಾರೆ ಅಷ್ಟೇ. ಸರ್, ತಮ್ಮ ಹೆಸರು? ಮೇಡಮ್ ಮಂಜುನಾಥ್ ಅಂತ ಹೇಳ್ಬಿಟ್ಟು. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ದೇಶದ ಆಡಳಿತ ಚೆನ್ನಾಗಿರುತ್ತೆ? ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ಬರ್ಬೇಕಂತ ಬಯಸ್ತಾರೆ ಮೇಡಮ್ ಅವರು. ಯಾಕಂದ್ರೆ ಡೆವಲಪ್ಮೆಂಟು ಮೋದಿ ಬಂದ ಮೇಲೆ ತುಂಬ ಸ್ಪೀಡಲ್ಲೇ ಆಗ್ತಾಯಿದೆ. ರೋಡದೇ ಆಗಲಿ, ಔಟ್ಸೈಡು ನಾವು ಮನೆಯಲ್ಲೇ ಸಿಂಬಲ್ ಎಲ್ಲ ಹೋಗಿದ್ರಿ, ರೋಡೆಲ್ಲ ಅಂಡರ್ ಪಾಸ್ ಮೆಟ್ರೋ ಬೆಂಗಳೂರಲ್ಲಿ ಹೆಂಗೆ ಮಾಡ್ತಾರೆ ಆ ಥರ ಒಳಗಡೆ ಮಾಡ್ತಾಯಿದ್ದಾರೆ. ಟೈಮಿಂಗ್ ಸೇವ್ ಎಲ್ಲ ಇಂಪಾರ್ಟೆಂಟ್ ಮೂಲ ಸೌಕರ್ಯ ಇದ್ರೇ ದೇಶ ಉದ್ಧಾರಕ್ಕೆ ಆಗೋದು. ರೋಡ್ ಆಗಲಿ, ಇಂಡಸ್ಟ್ರಿಯಲಿ ಆಗಲಿ, ನಮ್ಮ ಗ್ರೋತ್, ಇಂಡಿಯಾ ಗ್ರೋತ್ ಪ್ಲಸ್ ವರ್ಲ್ಡಲ್ಲೇ ನಮ್ಮ ಗ್ರೋತ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಆದ್ದರಿಂದ ನರೇಂದ್ರ ಮೋದಿ ಬರಬೇಕು, ಮತ್ತೊಂದು ಬರೀ ಅಂತ ಹೇಳ್ಬಿಟ್ಟು. ಯಾವುದೇ ಕೆಲಸ ಆಗಲಿ, ಒಂದು ಮನೆ ಕಟ್ಟಬೇಕಾದ್ರೆ, ಒಂದು ಬಿಲ್ಡಿಂಗ್, ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರು ಒಂದು ದಿವ್ಸಕ್ಕೆ 2 ದಿವ್ಸಕ್ಕೆ, ಒಂದು ತಿಂಗಳಲ್ಲಿ ಒಂದು ಇಂಥ ರೊಟ್ಟಿ ತಿರುವಾಗ್ದಾಗ ಹಿಂಗೆ ಆಗಲ್ಲ. ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ 3 ವರ್ಷ 4 ವರ್ಷ ಬೇಕು. ಒಂದು ಮನೆ ಕಟ್ಟಬೇಕಾದ್ರೆ 1 ವರ್ಷ ಬೇಕು. ಟೈಮ್ ಹಿಡಿಯುತ್ತದೆ. ಎಲ್ಲ ಸಕ್ಸಸ್ ಗುರು ಎಲ್ಲ ಫ್ಯೂಚರ್ಗೆ ನಮ್ಮ ಮುಂದಿನ ಪೀಳಿಗೆಗೆಲ್ಲ ತುಂಬ ಅನುಕೂಲ ಆಗ್ತದೆ. ಎಲ್ಲ ಉದ್ಯೋಗ ಆಗಲಿ ಏನೇ ಆಗಲಿ, ನಮ್ಮದೆಲ್ಲ ಕೊರೋನಾ ಬಂತು, ಅದರಿಂದ ಸ್ಲೋ ಆಯಿತು ಅಷ್ಟೇ. ಇಲ್ಲಾಂದಿದ್ರೆ ನಮ್ದು ಇನ್ನೂ ಒಂದು, ನಮ್ಮ ಇಂಡಿಯಾ ಅನ್ನೋದು ಇನ್ನೂ ಒಂದು ರೇಂಜಲ್ಲಿರೋದು. ಇವಾಗ ಎಕನಾಮಿಕ್ ಆಗಲಿ, ಎಲ್ಲನೂ ಆಗಲಿ, ರಿಪೋರ್ಟ್ಗಳಾಗಲಿ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ. ಎಲ್ಲ ಅದು ಆ್ಯಕ್ಚುಲಿ ನೋಡ್ತಾ ಇರೋದೆ. ಹಾಗಾದ್ರೆ 3ನೇ ಬಾರಿ ಕೂಡ ಮೋದಿ ಅವರು ಪ್ರಧಾನಿ ಆಗಬೇಕು, ಬಿಜೆಪಿಗೆ ಇನ್ನೊಂದು ಅವಕಾಶವನ್ನ ಕೊಡಬೇಕು ಅಂತ? ಖಂಡಿತ ಕೊಡಲೇಬೇಕು ಮೇಡಮ್ ಅವರು. ಈ ಸಂದರ್ಭದಲ್ಲಿ ಕೊಟ್ರೆ ಅದು ಮತ್ತೆ ಕೆಲಸಗಳೆಲ್ಲ ಮತ್ತೆ ಕಂಟಿನ್ಯೂ ಆಗೋಕ್ಕೆ ಎಲ್ಲ ಆಗೋಕ್ಕೆ ಸರೋಗುತ್ತೆ. ಒಂದು ಪ್ರಾಜೆಕ್ಟ್ ಆಗಲಿ ಒಬ್ಬರೇ ಇದ್ದರೆ ಅದು ಕ್ಲೀನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಇಲ್ಲಾಂದ್ರೆಲ್ಲ ಟೈಮ್ ಹಿಡಿತದೆ ಸುಮ್ಗೆ ಎಲ್ಲ. ಓಕೆ ಸರ್, ಈಗ ಕಾಂಗ್ರೆಸ್ಗೆ ಯಾಕೆ ಬೇಡ? ಯಾಕಂದ್ರೆ ಬಿಜೆಪಿಗೆ ಬೇಕು ಅಂತ ಬಂದ ತಕ್ಷಣ ಬೇಡ ಅನ್ನೋದಕ್ಕೂ ಒಂದಷ್ಟು ಕಾರಣಗಳಿರುತ್ತೆ. ಸೊ ಯಾಕೆ ಬೇಡ? ಬೇಡ ಅಂದರೆ ಇವಾಗ ಆ್ಯಕ್ಚುಲಿ ಡೆವಲಪ್ಮೆಂಟ್ ಆಗ್ತಾಯಿದೆ. ಅದರಿಂದನೇ ಇದೇ ನರೇಂದ್ರ ಮೋದಿನೇ ಇದ್ದರೆ ಒಳ್ಳೆಯದು. ಹೊಸ ಸರ್ಕಾರ ಬಂದರೆ ಹೊಸಬ್ರು ಬಂದಾಗ ತಿರುಗಿ ಅವ್ರು ಮತ್ತೆ ತಿಳ್ಕೊಳಕ್ಕೆ ಅವ್ರ ಅನುಭವ ಎಲ್ಲ ಕಮ್ಮಿ ಇರುತ್ತೆ. ಇನ್ನು ಇವಾಗ ಅವರೆಲ್ಲ ತಿಳ್ಕೊಳೋದಕ್ಕೆ ಎಲ್ಲ ಕಷ್ಟ ಆಗುತ್ತೆ. ಅದರಿಂದ ಬಿಜೆಪಿನೇ ಇರಲಿ. ಓಕೆ, ಇನ್ನು ಸ್ಟೇಟ್ ವಿಚಾರಕ್ಕೆ ಬಂದರೆ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತು JDS ಮೈತ್ರಿಯನ್ನು ಮಾಡ್ಕೊಂಡಿವೆ. ಈ ಮೈತ್ರಿ ಬಗ್ಗೆ ಮಾತಾಡೋದಾದ್ರೆ, ಮೈತ್ರಿ ರಾಜ್ಯದಲ್ಲಿ ರಾಜ್ಯಕ್ಕೆ ಅನುಕೂಲ ತಕ್ಕಂಗೆ ಬಿಜೆಪಿ ಅನುಕೂಲ ತಗೊಂಡು ಮಾಡ್ಕೊಂತದೆ, ಬೇರೆ ಕಡೆ ಎಲ್ಲ ಕಾಂಗ್ರೆಸ್ ಅನುಕೂಲ ತಗೊಂಡು ಮಾಡ್ಕೊಂತಿದೆ. ಓಕೆ, ಮೈತ್ರಿಯಿಂದ ಅವ್ರಿಗೆ ಹೆಚ್ಚು ಸೀಟ್ ಬರುತ್ತೆ ಅಂತ ಹೇಳ್ತೀರಾ, ಹೇಗೆ? ಬರ್ಬೋದು ಮೇಡಮ್, ಬರುತ್ತೆ. ಓಕೆ, ಬಟ್ ಮೈತ್ರಿಯಿಂದ ಸಮಸ್ಯೆಗಳಾಗೋ ಚಾನ್ಸಸ್ಸು ಹೆಚ್ಚಿರುತ್ತೆ. ಕೆಲವೊಂದು ಕಡೆ ಕಾರ್ಯಕರ್ತರಲ್ಲಿ ನಾನು ಬಿಜೆಪಿ, ನಾನು JDS, ನಾನು ಕಾಂಗ್ರೆಸ್ ಅಂತ ಇರುತ್ತೆ. ಬಟ್ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಮೈತ್ರಿಯನ್ನು ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಬಟ್ ಆ ಒಂದು ಕಾರ್ಯಕರ್ತರಲ್ಲಿ ಆ ಒಂದು ಏನು ದ್ವೇಷ ಅದೆಲ್ಲ ಇರುತ್ತೆ, ಅದು ಹಾಗೆ ಇರುತ್ತಲ್ವಾ? ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷ ಇಲ್ದಿರೋ ಕಾಂಗ್ರೆಸ್ ಆಗಲಿ ಬಿಜೆಪಿ ಎಲ್ಲ ಕಡೆ ಚುನಾವಣೆ ನಿಲ್ಲುತ್ತೆ. JDS ಆಗಲಿ ಯಾವುದೇ ಆಗಲಿ ಎಲ್ಲ ಕಡೆ ಚುನಾವಣೆ ನಿಲ್ಲ. ಆವಾಗ ಹಂಗಂತ ಅಡ್ಜಸ್ಟ್ಮೆಂಟ್ ಆಗೇ ಆಗ್ತಾರೆ. ಇದು ಅದೇ ಥರ ಹಂಚಿಕೆ ಮಾಡ್ಕೊತಾರೆ. ಇದು ಮುಂಚೆಯಿಂದ ನಡ್ಕೊಂಬಂದೈತೆ, ಇವಾಗ ನಡ್ಕೊಂಡು ಸುಮಲತಾ ಏರಿಯಾದಲ್ಲಿ ಹಾಕಿಲ್ಲ. JDS ಮಾತ್ರ ಇತ್ತು, ಬಿಜೆಪಿನೂ ಹಾಕಿಲ್ಲ, ಕಾಂಗ್ರೆಸ್ ಹಾಕಿಲ್ಲ. ಅಲ್ಲಿ ಫೈಟು ಯಾವ ಥರ ಇತ್ತು. ಯಾರೋ ಒಬ್ರಿಗೆ ಕೊಡ್ತಾರೆ, ಒಬ್ರಿಗೆ ಕೊಡ್ತಾರೆ. ಅದು ಅಲ್ಲಿ ಸ್ವಲ್ಪ 5% ಇರುತ್ತೆ. ಅದು ಮಾಮೂಲಿ, ಸಹಜ. ಎಲ್ಲರನ್ನೂ ಒಪ್ಸೋಕ್ಕಾಗೋದಿಲ್ಲ. 100% ಎಲ್ಲರೂ ಒಪ್ಸೋಕ್ಕಾಗಲ್ಲ. ಯಾವುದೇ ಇದರಲ್ಲಾಗಲಿ 100% ಯಾರನ್ನೂ ಒಪ್ಸೋಕ್ಕಾಗಲ್ಲ. ಅದು ಸಹಜ. ಓಕೆ, ನೀವೀಗ ಮಂಡ್ಯ ವಿಚಾರ ಮಾತಾಡ್ತಾ ಇದ್ರಿ. ಹಾಲಿ ಸಂಸದೆ ಆಗಿರುವಂತಹ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ JDS ಇಂದ ಯಾರಿಗಾದ್ರೂ ಟಿಕೆಟ್ ಕೊಡಬೇಕಾ? ಇಬ್ರು ಕೂಡ ತಮಗೆ ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದು ಅವ್ರವ್ರ ಡಿಸಿಷನ್ ಮೇಡಮ್, ಅವ್ರವ್ರ ಡಿಸಿಷನ್. ಅವ್ರದ್ದು ಎಷ್ಟು ಇರುತ್ತೆ ವೋಟ್ ಪರ್ಸೆಂಟ್, ಅವರು ಎಲ್ಲೆಲ್ಲಿ ಸೀಟ್ ಅವ್ರವ್ರು ಬಿಡ್ಬೇಕು, ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ. ಅದು ಅವ್ರಿಗೂ ತೀರ್ಮಾನ. ಅವರು ರಾಷ್ಟ್ರೀಯ ಪಕ್ಷ, ರಾಜ್ಯ ಸ್ಥಳೀಯ ಪಕ್ಷ ಅದು ಡಿಸಿಷನ್ ಮಾಡ್ಕೊಂಡ್ಲಿ. ಈಗ ಇಲ್ಲಿನ ಸಂಸದರ ಬಗ್ಗೆ ಮಾತಾಡೋದಾದ್ರೆ ಸದಾನಂದ ಗೌಡ ಅವರು ಸೊ ಹೇಗೆ ಕೆಲಸಗಳನ್ನ ಮಾಡಿದಾರಾ? ಹೇಗೆ ಸದಾನಂದ ಗೌಡ ಮಾಡಿದ್ದಾರೆ. ಅವರು ಉತ್ತಮವಾದ ಮಾಜಿ CM, ಅಲ್ಲಿ ಲೋಕಸಭಾ ಮಿನಿಸ್ಟ್ರು, ರೈಲ್ವೆ ಮಿನಿಸ್ಟರ್ ಆದವರು. ಎಲ್ಲ ಥರ ಅನುಭವ ಇದೆ, ಎಲ್ಲ ಥರ ಅನುಕೂಲ ಇದೆ. ಏನು ಮಾಡಿದ್ದಾರೆ. ಇಲ್ಲಿನ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಅಶ್ವಥ್ ನಾರಾಯಣ್ ಅವರು ಒಬ್ಬರು ಬ್ರಿಲಿಯಂಟು. ಎಲ್ಲ ಎಕನಾಮಿಕ್ ಎಲ್ಲ ಗೊತ್ತಿರೋದೆ. ಅವರು ಇಂಡಸ್ಟ್ರಿಯಲ್ ಏರಿಯಾಗ ಮಿನಿಸ್ಟರ್ ಆಗಿದ್ದರು. ಅವರು ತುಂಬ ಚೆನ್ನಾಗಿ ಆಡಳಿತ ಮಾಡ್ತಾರೆ. ಓಕೆ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಆಡಳಿತ ವೈಖರಿ ಹೇಗಿದೆ ಸರ್?
ಆಡಳಿತ ವೈಖರಿ ಅಂದ್ರೆ ಎಲ್ಲ ಫ್ರೀ ಜನಕ್ಕೆ ಕೊಡೋದು ತಪ್ಪು. ಅದೇ ಕಲಿತಾರೆ. ಇಂಪಾರ್ಟೆಂಟು ಫ್ರೀ ಕೊಡಬಾರ್ದು, ಸ್ವಂತ ಅವರು ದುಡಿದು ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್ ಕೊಡಬೇಕು. ನಿಮ್ಮ ಪ್ರಕಾರ ಉಚಿತವಾಗಿ ಕೊಡೋದು ತಪ್ಪು ಅಂತ. ಹಾಗಾದ್ರೆ ಬಡ ಜನರಿಗೆ ಇದರಿಂದ ಹೆಲ್ಪ್ ಆಗ್ತಾ ಇಲ್ವಾ, ಸಹಾಯ ಆಗ್ತಾ ಇಲ್ವಾ? ಕೊಡ್ಬೇಕು ಮೇಡಮ್, ಎಜುಕೇಷನ್ ಕೊಡಬೇಕು, ಇಲ್ಲ ಸ್ಕೂಲ್ಗೆ ಹಾಸ್ಪಿಟ್ಲ್ ಕೊಡಬೇಕು, ಇಲ್ಲ ಏಜ್ ಆದವ್ರಿಗೆ ಬೇಕಾದ್ರೆ ಬಸ್ ಪಾಸ್ ಫ್ರೀ ಆಗಲಿ. ಕೊಡೋದು ಬೇಜಾನು ಡಿಫ್ರೆನ್ಸ್ ಇದೆ. ನೀರಾವರಿ ಕೊಡ್ಬೋದು, ದುಡ್ಡು ಫಂಡ್ ಇದೆ. ಮನೇಲಿ ದುಡ್ಡು ಕೊಟ್ಟಿದ ತಕ್ಷಣ ಮಕ್ಕಳಿಗೆ ಎಷ್ಟು ಕೊಡಬೇಕು, ಯಾರ್ಯಾರಿಗೆ ಎಷ್ಟು ಕೊಡಬೇಕು. ಮಗುಗೆ 10 ರೂಪಾಯಿ ಕೊಡಬೇಕು, 100 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ರೆ ಏನು ಪ್ರಯೋಜನ? ದುಡ್ಡು ಮಾಡ್ತಾರೆ, ವೇಸ್ಟ್ ಆಗುತ್ತೆ. ಓಕೆ, ಅಂದ್ರೆ ಉಚಿತವಾಗಿ ಕೊಡೋದು ತಪ್ಪಲ್ಲ, ಆದ್ರೆ ಎಜುಕೇಶನ್ ಮತ್ತೆ ಆರೋಗ್ಯಕ್ಕೆ ಕೊಟ್ರೆ ಒಳ್ಳೇದು ಅಂತ. ಮತ್ತೆ ನೀರಾವರಿ ಆಗಲಿ ವೆಜ್ ಏನಿದ್ದಾವೆ ಒಳ್ಳೇದಕ್ಕೆ ಮಾಡ್ಬೇಕಂದ್ರೆ ವೆಜ್ ತುಂಬ ಇದೆ, ಆ ಥರ ಕೊಡಬೇಕು. ಓಕೆ, ಇಲ್ಲಿಯ ಶಾಸಕರು ಮತ್ತೆ ಏನು MP ಸಂಸದರು ಕೂಡ ಇಬ್ರು ಕೂಡ ಬಿಜೆಪಿ ಆಗಿರೋದ್ರಿಂದ ಸೊ ಅಭಿವೃದ್ಧಿ ಆಗಿದೆಯಾ ಹೇಗೆ? ಒಂದು ಸಮನ್ವಯ ಇರುತ್ತೆ ಒಂದೇ ಪಕ್ಷದವರು ಇದ್ದಾಗ. ನಮ್ದು ಈ ಕ್ಷೇತ್ರ ಅಲ್ಲ, ನಮ್ದು ಬೇರೆ ಕ್ಷೇತ್ರ. ಸದಾನಗೌಡರು ನಮ್ಗೆ ಬರುತ್ತಾರೆ. ಯಾವ ಕ್ಷೇತ್ರ ಸರ್? ಯಾವ ಕ್ಷೇತ್ರ? ನಮ್ದು ಬ್ಯಾಟ್ರಾಂಪುರ ಕ್ಷೇತ್ರ. ಬ್ಯಾಟ್ರಾಯಪುರ. ಓಕೆ, ಹಾ. ಬಟ್ ಈ ಬಾರಿ ಕೂಡ ಇಲ್ಲಿ ಅಂದ್ರೆ ಈಗ ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಂಡಿರೋದ್ರಿಂದ ಸೊ ಈ ಬಾರಿ ಬೇರೆ ಯಾರಾದ್ರೂ ಟಿಕೆಟ್ ತಗೋಬಹುದು? ಅವ್ರು ಇನ್ನೂ ಪೂರ್ತಿ ಹೇಳಿದ್ದಾರೆ, ತಿರ್ಗಿ ಮತ್ತೆ ಇನ್ನೂ ಡಿಸ್ಕಸ್ ನಡೀತಾ ಇದೆ. ಯಾರಾದ್ರೂ ಕೊಡ್ಲಿ, ಅದು ಪಾರ್ಟಿ ಡಿಸಿಷನ್. ಬಟ್ ಯಾವುದೇ ಅಭ್ಯರ್ಥಿ ಬಿಜೆಪಿ JDS ಮೈತ್ರಿಯಾಗಿ ನಿಂತರು ಅವರೇ ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ? ಅಂದರೆ ಇಂಪಾರ್ಟೆಂಟ್ ಸೆಂಟ್ರಲಲ್ಲಿ ಎಲ್ಲಾನು ಬಯಸೋದೆ ಮೋದಿಗೆ. ಅಂದರೆ ಎಲ್ಲ ಅಂದ್ರೆ 100% ಯಾರೇ ಬಯಸಲ್ಲ. ಮನೆಯಾಗ ಒಂದು ಯಜಮಾನ ಇದ್ರೇನು 5-6 ಜನ ಇದ್ರೆ ಒಬ್ಬರೇ ಒಪ್ಪೋದೇ ಇಲ್ಲ. ಅವ್ರದ್ದೇ ಒಂದು ಮೇನ್ ಡಿಸಿಷನ್ ಇರ್ತದೆ. ಬಹುಮತ ಬರುತ್ತೆ. 400 ಸೀಟು, 300ರಿಂದ 350 ಮೇಲೆ 400 ಸೀಟ್ವರೆಗೂ ಬರುತ್ತೆ. ಸ್ಟೇಟಲ್ಲಿ ಬರೋದಾದ್ರೆ ಎಷ್ಟು ಬರ್ಬೋದು ಯಾರ್ಯಾರಿಗೆ? ಸ್ಟೇಟಲ್ಲಿ ಬರುತ್ತೆ ಮೇಡಮ್. ಮುಂಚೆ ಏನು ಬರುತ್ತೆ, 1-2 ಹೆಚ್ಚು ಕಡಿಮೆ ಆಗುತ್ತೆ, ಬರುತ್ತೆ, ಸೀಟ್ ಬರುತ್ತೆ. ಸರ್, ತಮ್ಮ ಹೆಸರು? ಹೋಗ್ತಾರೆ ಜನ. ಓಕೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ. ಓಕೆ ಮೇಡಮ್, ದೇಶದಲ್ಲಿ ಈಗ ಕರ್ನಾಟಕ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಆಡಳಿತ ನೋಡಿ ಬೇಸತ್ತೋಗ್ಬಿಟ್ಟಿದೀವಿ. ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಹೌದಾ? ಮಳೆ ಸರ್, ಉತ್ತಮ ಆಡಳಿತ ದೇಶದಲ್ಲಿ ಕೊಡಬೇಕು ಅಂತ ಅಂದ್ರೆ ಸೆಂಟ್ರಲ್ ಯಾವ್ದಿದೆಯೋ ಸ್ಟೇಟಲ್ಲೂ ಅದಿದ್ರೆ ವಾಸಿ. ಓಕೆ ಸೆಂಟ್ರಲ್ ಒಬ್ರು ಸ್ಟೇಟಲ್ಲಿ ಒಬ್ರು ಇದ್ರೆ ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ, ಯಾವ್ದು ಕೆಲಸ ಆಗಲ್ಲ ಸದ್ಯಕ್ಕೆ. ಇಲ್ಲಿ ಇದ್ದಿದ್ದು ಗೌರ್ಮೆಂಟ್ BJP ಗೌರ್ಮೆಂಟ್ ಇದ್ರು, ಆದ್ರೆ ಅವ್ರು ಮಾಡ್ಬೇಕಾದ ಕೆಲಸ ಮಾಡ್ಲಿಲ್ಲ. ಅವ್ರು ಮಾಡದೇ ಇರೋದಕ್ಕೆ ಇವಾಗ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಷ್ಟೇ. ಈ ಕಾಂಗ್ರೆಸ್ ಇನ್ನೂ ದುರಾಡಳಿತ ಜಾಸ್ತಿ ಆಗಿದೆ. ಈಗ 40% ಬಿಜೆಪಿ ಸರ್ಕಾರನೇ ಉತ್ತಮವಾಗಿ ಆಡಳಿತ. ಆಮೇಲೆ ನರೇಂದ್ರ ಮೋದಿ ಅವರು ಇದ್ರೆ ಸ್ವಲ್ಪ ಉತ್ತಮ ಅಂತ ಅನ್ಸುತ್ತೆ ನಮಗೆ. ಓಕೆ, ಮೋದಿ ಅವರು ಉಳುಕಿದೆ ಅಂತ ತೆಗೆದು ತೋರ್ಸಕ್ಕೆ BJP ಅವರು ವಿಫಲರಾಗಿದ್ದಾರೆ ಈಗ. ಓಕೆ, ಅದರಿಂದ ಹಾಗಾದ್ರೆ ವಿರೋಧ ಇಲ್ಲ ಅಂದ್ರೆ ನಮ್ಮ ಮೋದಿ ಅವರು ಅಂದ್ರೆ ಆರ್ ಅಶೋಕ್ ಅವರು ಸಪೋರ್ಟ್ ಮಾಡೋದು ಹಿಂದೂಗಳು ಅಂತಲ್ಲ. 100% ಸುಳ್ಳು. ಅವರೆಲ್ಲ ಹೇಳ್ತೀವಿ ಅಷ್ಟೇ ನಾವು ರಾಜಕೀಯದಲ್ಲಿ. ಅವರೆಲ್ಲ ಮೇಲೆಲ್ಲ ಒಂದನೇ. ನಾವು ಜನ ಗುಗ್ಗುಗಳು ಓಟ್ ಹಾಕ್ದವ್ರು ಮಾತ್ರ ಗುಗ್ಗುಗಳು ಅಷ್ಟೇ. ಇಲ್ಲಿ ಹೇಳ್ತಾರೆ ಸಾಯಂಕಾಲ ಎಲ್ಲರ ನಮ್ಮ ತಾತಂಗ ಆಯ್ತು, ನಮ್ಮ ಅನಾದಿ ಆಯ್ತು, ನಮ್ಮ ಬಾಮ ಇದ್ದಂಗೆ ಆಯ್ತು, ಅವ್ರಿಗೆ ಆಗೋಯ್ತು ಹೊರ್ತು ಜನಕ್ಕಂತೂ 1 ರೂಪಾಯಿ ಕೆಲಸ ಮಾಡಿಲ್ಲ. ಜನಕ್ಕೆ ಕೆಲಸ ಮಾಡಿದ್ರೆ ಜನ ಆಟೋಮೆಟಿಕ್ ಆಗಿ ಇವ್ರಿಗೆ ಓಟ್ ಹಾಕಿರೋರು. ಮೇಡಮ್, ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಯುಟಿಲೈಸ್ ಕೆಲಸ ಮಾಡಿದ್ರು. ಫ್ರೀ ಆಗಿ ಇದ್ಕೊಡಿ, ಇವ್ರು ಕೊಡ್ತಾರೆ. DG ಶಾಂತನಗೌಡರು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಮಾಡಿದ್ರು. ಇವಾಗ ಅವ್ರು ಬಂದಿದ್ದಾರೆ ಅಷ್ಟೇ, ಇವರು ಮಾಡಲ್ಲ. ಜನಕ್ಕೆ ಮೇಲೆ ಮಾಡಿದ್ರು ಅಷ್ಟೇ. ಅದು ಕಾರಣ ಬಿಟ್ಟು ಮದ್ವೆಲಿ ಉಂಡೋಣೆ ಜಾನ ಅಂತ ಗೌರ್ಮೆಂಟ್ ಅವ್ರು ದುಡ್ಡು ಮಾಡ್ಕೊಂತ ಇದಾರೆ ಅಷ್ಟೇ. ಓಕೆ, ಅಂದ್ರೆ ರಾಜ್ಯ ಬಿಜೆಪಿಯ ಆಡಳಿತ ವೈಖರಿಗೆ ಬೇಸತ್ತು ಬಿಟ್ರೆ ಬೇರೆ ಏನು ಕಾರಣ ಅಂತ ಹೇಳ್ತಿದ್ದೀರಾ? 100% ಸತ್ಯ ಇದು. ಯಾಕೆಂದ್ರೆ ಇವ್ರು ಹೇಳ್ತಾರೆ 40% ಅಂತ. 40% ತಗೊಂಡಿರೋದು ಸತ್ಯನೇ, ಇನ್ನೂ ಜಾಸ್ತಿ ಇರ್ಬೋದು. ಆದ್ರೆ 40% ಮೈತ್ರಿ ಉತ್ತಮನೇ, ಏನ್ ತೊಂದರೆ ಇಲ್ಲ. ಯಾಕೆಂದ್ರೆ ಇಲ್ಲ BJP ಅವರನ್ನೇ ನಾವು ತಗೊಂಡಿಲ್ಲ ಅಂತ ಪ್ರೂವ್ ಮಾಡಿ ಗಲಾಟೆ ಮಾಡ್ಬೋದಾಯ್ತಲ್ಲ. ಒಂದು ಪಿಟಿಷನ್ ಹಾಕ್ಬೋದಾಯ್ತು. ಇವ್ರು ಮಾತಿದ್ರೆ ಎಲ್ಲದಕ್ಕೂ ಹಾಕ್ತಾರೆ ಪಿಟಿಷನ್ ಅಲ್ವಾ? ಕರ್ನಾಟಕದಲ್ಲಿ ನೆಕ್ಸ್ಟ್ ಚುನಾವಣೆಗೆ MLA ಚುನಾವಣೆಗೆ ಉತ್ತಮವಾದ ಫಲಿತಾಂಶ ಬರ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಬರ್ತಾ ಇದಾರೆ ಅಂತ ಹಾಕ್ಬೋದಾಯ್ತಲ್ಲ, ಹಾಕಿಲ್ಲ. ಯಾಕೆಂದ್ರೆ ಇವ್ರು ಇನ್ವಾಲ್ವ್ ಆಗಿರೋದಕ್ಕೆ ತಾನೇ ಅದಾಗಿಲ್ಲ. ಅದು ಅಂದ್ರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕಮಿಷನ್ ದಂಧೆ ಅನ್ನೋದು ಇದೆ ಅಂತ ಹೇಳ್ತಿದ್ದೀರಾ? 100% ಅದು ನಿಲ್ಸಕ್ಕೆ ಆಗಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ಮೋದಿ ಒಬ್ಬ ಒಳ್ಳೆಯನಾಗ್ಬಿಟ್ರೆ ಎಲ್ಲರೂ ಒಳ್ಳೆಯವ್ರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿ ಒಬ್ಬ ಒಳ್ಳೆಯವನು, ಅವನಿಗೇನು ಹಿಂದಿಲ್ಲ ಮುಂದಿಲ್ಲ ಒಪ್ಕೊಂತೀನಿ. ಬೇರೆ ಪಾರ್ಟಿ ಅವ್ರಿಗೆಲ್ಲ ಏನು ಹೇಳ್ತಾರೆ ಗೊತ್ತಾ? ದುಡ್ಡು ಚಲಾವಣೆ ಇಲ್ದಿದ್ರೆ ಜನ ಓಟ್ ಹಾಕಲ್ಲ. ಅದು ಬಂದ್ಬಿಟ್ಟು ಇಂಡಿಯಾದಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ದುಡ್ಡು ಕೊಟ್ರೆ ಓಟ್ ಹಾಕ ಆ ಸ್ಟೇಜ್ ಬಂದಿದೆ. ಎಲ್ಲಿ ಎಜುಕೇಟೆಡ್ ಓಟ್ ಮಾಡಲ್ಲೋ ಅಲ್ಲಿವರೆಗೂ ಇದೇ ಗತಿನೇ. ಈಗ ಸೆಂಟ್ರಲ್ ವಿಚಾರಕ್ಕೆ ಬಂದ್ರೆ ಯಾರು ಅಧಿಕಾರಕ್ಕೆ ಬರಬೇಕು ಸರ್? ಈಗ ಲೋಕಸಭಾ ಚುನಾವಣೆಯಲ್ಲಿ ಸೆಂಟ್ರಲ್ BJPನೇ ಬರಬೇಕು. BJP ಬಂದ್ರೆ ಇವಾಗ ನೋಡಿ ಎಲ್ಲಾರು ಇವಾಗ ಯಾವ್ದು ಬರ್ತಾ ಇಲ್ಲ. ಇವ್ರು MP ಚುನಾವಣೆವರೆಗೂ ಅಷ್ಟೇ ನಡೆಯೋದು. ಆ ನಂತರ ಯಾವ ಯೋಜನೆಗಳು ಏನು ನಡೆಯೋದಿಲ್ಲ. ಅಕಸ್ಮಾತ್ ಮತ್ತೊಮ್ಮೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಒಂದು ರಾಮ ಮಂದಿರನಾರ ಮಾಡಿದ್ದಾರೆ, ಅವೆಲ್ಲ ನಿಲ್ಸ್ತಾರಷ್ಟೇ. ಎಲ್ಲ ಭರವಸೆ ಏನಾರ ಇದೆ. ಅದಲ್ಲದೆ BJP ಬಂದಿರೋದಕ್ಕೋಸ್ಕರ
ಸೆಂಟ್ರಲ್ಲಿ ಆರ್ಮಿ ಎಲ್ಲ ಸ್ಟ್ಯಾಂಡ್ ಆಗಿದೆ. ಇಲ್ಲದೆ ಹೋದ್ರೆ ಇಷ್ಟೊತ್ತಿಗೆ ನಾವು ಯಾವ್ದಾರ ದೇಶಕ್ಕೆ ನಮ್ಮ ಇಂಡಿಯಾನೇ ಯಾರಿಗೋ ಮಾರ್ಕೋಬೇಕಾಯ್ತು, ಆ ಸ್ಥಿತಿ ಬಂದ್ಬಿಟ್ಟಿರೋದು. ಈಗ ನೀವು ರಾಮ ಮಂದಿರದ ಬಗ್ಗೆ ಮಾತಾಡ್ತಿದ್ರಿ, ಅದಕ್ಕೂ ಕೂಡ ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾರೆ, ಇನ್ನೂ ಕೂಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣ ಆಗಿರ್ಲಿಲ್ಲ, ಅಷ್ಟರೊಳಗೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಹೌದು, ಇದು ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಆ ಕೆಲಸ ಅವ್ರು ಹೇಳೋ ಬದಲು 70 ವರ್ಷ ಆಳಿರೋ ಕಾಂಗ್ರೆಸ್ ನೀವೇ ಮಾಡಿದ್ರೆ ಅವ್ರು ಬಿಜೆಪಿಗೆ ಯಾಕೆ ಊಟ ಹಾಕೋರು ಜನ? ನೀವೇ ಆ ಕೆಲಸ ಮಾಡ್ಬಿಟ್ಟಿದ್ದಾರೆ. ಬಿಜೆಪಿ ಇವರು ಮೋದಿನೂ ಬರ್ತಾಯಿಲ್ಲ. ಇವಾಗ ಮೋದಿ ಅಂತೆ ಕಾಂಗ್ರೆಸ್ ಅವರೇ ಮೋದಿನ ಈ ಲೆವೆಲ್ಗೆ ತಂದಿರೋದು ಹೊರ್ತು ಮೋದಿ ಎಲ್ಲೂ ಹೇಳ್ಕೊಂಡಿಲ್ಲ ನನ್ಗೆ ಇದು ಮಾಡಿ ಅಂತ. ಈ ಮೋದಿನ ಇವ್ ತಂದಿದ್ದೆ ಕಾಂಗ್ರೆಸ್ ಅವರು ಹೇಳ್ಬೇಕಂದ್ರೆ, ಬಿಜೆಪಿ ಅವ್ರು ಯಾರು ಅಲ್ಲ. ಇವ್ರು ಮೋದಿ ಹಂಗ್ ಮಾಡಿದ್ದಾರೆ ಹಿಂಗ್ ಮಾಡಿದ್ದಾರೆ, ಪ್ರತಿ ಬೆಳಗಿಂದ ಟಿವಿಲಿ ಹಾಕಿದ್ರೆ ಮೋದಿ 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 ಅಂತ ಸ್ಟಾರ್ಟ್ ಮಾಡಿದ್ದೆ ಮೋದಿ ಅವರು. ಅದರಿಂದ ಮೋದಿ ಬಂದಿದ್ದಾರೆ. ಕೆಲವೊಂದು ಜಾತೀಯತೆಗಳಿಗೆ ಅಷ್ಟೇ ಆಸ್ಪದನೆ ಕೊಡ್ತಾರೆ ಮೇಡಮ್ ಅವರು, ಬೇರೆ ಯಾರು ಹೊರತುಪಡಿಸಿದ್ರೆ ಪರ್ಯಾಯ ನಾಯಕರು ಅಂತ ಸೆಂಟ್ರಲ್ ಅಲ್ಲಿ ಬೇರೆ ಯಾರಾದ್ರೂ ಇದಾರಾ ಪ್ರಧಾನಿ ಹುದ್ದೆಗೆ? ಇದಾರೆ. ನನ್ನ ಮನ್ಸಿಗೆ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಬಾರ್ದು. ನನ್ನ ಮನ್ಸಿಗೆ